ಇದರಲ್ಲಿ ನನಗೆ ಮೇನ್ ಡಿಫ್ರೆನ್ಸ್ ಹೇಳಲಿಕ್ಕಿದೆ. ಹೀಗೆ ಕೊಟ್ಟು ಫೈಂಡ್ ದ ಪಾಲಿನಾಮಿಯಲ್ ಹೂ ಝೀರೋಸ್ ಆರ್, ಶೂನ್ಯತೆಗಳು 3 ಮತ್ತು -√3 ಆಗಿದ್ದಾಗ ನೀವು ಏನ್ ಮಾಡಬೇಕು, ಬಹುಪದೋಕ್ತಿಯನ್ನು ರಚಿಸಿ ಅಂತ ಹೇಳಿದಾಗ ಆಲ್ಫಾ ಈಕ್ವಲ್ ಟು 1 √3 ಅಂತ ತಗೋಬೇಕು, ಬೀಟಾವನ್ನ -√3 ಅಂತ ತಗೋಬೇಕು. ಇದು ಫಾರ್ಮುಲಾವನ್ನ ಕಲ್ತಿರ್ಬೇಕು ಪರ್ಫೆಕ್ಟ್ ಆಗಿ. x² ಮೈನಸ್, ಇಲ್ಲಿ ಮೈನಸ್ ನೀವು ಚೇಂಜ್ ತಪ್ಪು ಮಾಡ್ತೀರಾ, ತಪ್ಪು ಮಾಡ್ಲಿಕ್ಕೆ ಕುಡ್ದು ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಬೀಟಾ ಈಕ್ವಲ್ ಟು 0. ಈಗ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, ಆಲ್ಫಾ ಅಂದ್ರೇನು ಬೀಟಾ ಅಂದ್ರೇನು, ಇಲ್ಲಿ ಕ್ಯಾನ್ಸಲ್ ಆಗಿ 0 ಬರ್ತದೆ. 0 ಇಂಟು ಎಕ್ಸ್ ಈಕ್ವಲ್ ಟು ಇಲ್ಲಿ √3 ಇಂಟು √3 ಅಂತ ಹೇಳಿದ್ರೆ ಏನಾಗುತ್ತೆ, ಮೈನಸ್ ಆಗುತ್ತೆ. ಇಲ್ಲಿ ಮೈನಸ್ ಇಂಟು ಪ್ಲಸ್ ಮೈನಸ್ √3 ಹೋಲ್ ಸ್ಕ್ವೇರ್, ಸ್ಕ್ವೇರ್ ಮತ್ತೆ ರೂಟ್ ಕ್ಯಾನ್ಸಲ್ ಆಗಿ ನಿಮಗೆ x², ಇದು 0 ಇಂಟು ಎಕ್ಸ್ 0 ಬರುತ್ತೆ. ಅದೇ ತರ ಇನ್ನೊಂದು ಕ್ವಶನ್ ನೋಡಿ ಮಕ್ಕಳೇ, ಮೊತ್ತ ಮತ್ತು ಗುಣಲಬ್ಧ 7 ಮತ್ತೆ 12 ಕೊಡಿದೆ. ಸಮ್ ಅಂಡ್ ಪ್ರಾಡಕ್ಟ್ ಆಫ್ ದ ಝೀರೋಸ್ ಆರ್ 7 ಅಂಡ್ ಫಾರ್ಮ್ ಮಾಡಿ ಪಾಲಿನಾಮಿಯಲ್ ಬರೀರಿ ಅಂತ ಹೇಳಿದಾಗ ಫಾರ್ಮುಲಾ ಇದೆ, ಈಸಿ ನೋಡಿ. x² ಆಲ್ಫಾ ಪ್ಲಸ್ ಬೀಟಾ ಸಮ್ ಕೊಟ್ಟಿರ್ತಾರೆ, ನೀವು ಹೀಗೆ ಆಡ್ ಮಾಡೋದು ಬೇಡ. ಇಲ್ಲಿ ಝೀರೋಸ್ ಅಂತ ಕೊಟ್ಟಿರ್ತಾರೆ, ಶೂನ್ಯತೆ ಅಂತ ಕೊಟ್ಟಿರ್ತಾರೆ. ಇಲ್ಲಿ ಸಮ್ ಮತ್ತೆ ಪ್ರಾಡಕ್ಟ್ ಕೊಟ್ಟಿದ್ದಾರೆ, ಸಮ್ ಇದ್ದ ಜಾಗಕ್ಕೆ ಸಮ್ ಹಾಕ್ತೀರಾ, ಪ್ರಾಡಕ್ಟ್ ಇದ್ದ ಜಾಗಕ್ಕೆ ಪ್ರಾಡಕ್ಟ್ ಹಾಕ್ತೀರಾ.